ವೆಲ್ಕಮ್ ಟು ಗೋವಾ ಪಾರ್ಟ್ 2 ವಿಡಿಯೋ. ನಮ್ಮ ಪಾರ್ಟ್ 1 ವಿಡಿಯೋದಲ್ಲಿ ಗೋವಾಗೆ ಹೇಗೆ ಬಂದ್ವಿ, ಕ್ಯಾಬ್ ಆ್ಯಂಡ್ ಫ್ಲೈಟ್ ಚಾರ್ಜಸ್ ಎಷ್ಟಾಯಿತು, ಸ್ಟೇ ನಮಗೆ 3000 ರುಪೀಸ್ಗೆ 3 nights 4 days ಆಫರ್ ಹೇಗೆ ಸಿಕ್ತು ಅಂತ ತಿಳಿಸಿದ್ದೀವಿ. ಇನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಯಾವ್ಯಾವ ಪ್ಲೇಸ್ಗೆ 4 days ಅಲ್ಲಿ ನಾವು ಹೋಗಿದ್ವಿ, ಎಲ್ಲಿ ಫುಡ್ ಸಿಗತ್ತೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಲ್ಲ ಇನ್ಫಾರ್ಮೇಷನ್ಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ತಾನೇ ಕರ್ಮ ರಾಯಲ್ ಪಂಪ್ಸ್ನ ರೀಚ್ ಆಗಿದ್ದೀವಿ. ಡಬೋಲಿಮ್ ಏರ್ಪೋರ್ಟಿಂದ ಇಲ್ಲಿಗೆ ಬರೋಕ್ಕೆ ಹಾರ್ಡ್ಲಿ ಒಂದು 30 ಮಿನಿಟ್ಸ್ ಆಗ್ಬೋದು, 30 to 35 ಮಿನಿಟ್ಸ್, ಕ್ಲೋಸ್ ಟು 40 ಮಿನಿಟ್ಸ್ ಆಗ್ಬೋದು. ಕ್ಯಾಬ್ಗೆ 1100 ರುಪೀಸ್ ನಾವು ಪೇ ಮಾಡಿದ್ವಿ, ಇನ್ಕ್ಲೂಡಿಂಗ್ ಟೋಲು. ಸೊ ಇವಾಗ ಬಂದಿದ್ದೀವಿ ಮತ್ತು ಈಗ ಚೆಕ್ ಇನ್ ಆಗಿದ್ದೀವಿ ರೆಸಾರ್ಟ್ಗೆ. ಒಳಗಡೆ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಫಿಲ್ ಮಾಡಿದ್ವಿ. ಬರ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಸಹ ಇರುತ್ತೆ. ಸೊ ಇವಾಗ ಆಮೇಲೆ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂತ ನೋಡೋಣ. ಹಾಗೆ ನಾವು ಉಳ್ಕೊತಿರೋ ರೂಮ್ ನೋಡೋಣ. ಇದು 1 BHK ಇರೋಂಥದ್ದು. ನಾವು ಸ್ಟೇ ಆಗ್ತಿರೋದು ಇವತ್ತು. ಇದು ಸೌತ್ ಗೋವಾದಲ್ಲಿರೋಂಥ ಪ್ರಾಪರ್ಟಿ. ಅದೇ ಥರ ನಾರ್ತ್ ಗೋವಾನೂ ಇದೆ. ಜಸ್ಟ್ ಇಲ್ಲಿಂದ 800 ಮೀಟ್ರ್ ಹೋದರೆ ಬೆನಲಮ್ ಬೀಚ್ ಸಹ ಇದೆ. 800 ಮೀಟರ್ಸಲ್ಲಿ ಪಕ್ಕದಲ್ಲಿರೋವಂಥ ಇದು ರೆಸಾರ್ಟು. ಸೊ ಬನ್ನಿ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ. ನಾನು ಇವಾಗ ನಿಂತಿರೋಂಥದ್ದು ಒಂದು ಲಿವಿಂಗ್ ಏರಿಯಾ. ಸೊ ಈ ಕಡೆ ಒಂದು ಬಾಲ್ಕನಿ ಬರುತ್ತೆ. ಸೊ ಬಾಲ್ಕನಿ ತೆಗಿತೀನಿ. ಗೈಸ್, ರೂಮ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮಗೆ ಎಲ್ಲ ಕಾಣುತ್ತೆ, ಈ ಕಡೆಯಿಂದ ವ್ಯೂ ಇದೆ. ಮತ್ತು ಈ ರೂಮ್ ಸ್ಪೆಷಾಲಿಟಿ ಏನಂದರೆ 2 ಬಾಲ್ಕನಿ ಇದೆ ಇದು. ಸೊ ಒಂದು ಬಾಲ್ಕನಿ ಇದೆ, ಅಲ್ಲೊಂದಿದೆ, ಅದನ್ನ ತೋರಿಸ್ತೀನಿ. ಸೊ ಇಲ್ಲಿ 3+1 ಸೋಫಾ ಹಾಕಿದ್ದಾರೆ. ಆಮೇಲೆ ಈ ಕಡೆ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. ಇಲ್ಲಿ ಜ್ಯೂಸು ಮತ್ತು ಪೀನಟ್ಸು ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಇದನ್ನೇನೋ ನೀವೇನೋ ಯೂಸ್ ಮಾಡಿದ್ರೆ ಚಾರ್ಜಬಲ್ಲು, ಇಲ್ಲ ಅಂದರೆ ಬೇಡ ಅಂತಂದರೆ ಬಿಟ್ಟೋಗ್ಬೋದು. ಸೊ ರೆಫ್ರಿಜಿರೇಟ್ರ್ ಕೊಟ್ಟಿದ್ದಾರೆ. ಇದರೊಳಗಡೆ ವಾಟರ್ ಬಾಟ್ಲ್ಸ್ ಇದೆ, 3+1 4 ವಾಟರ್ ಬಾಟ್ಲ್ ಇಟ್ಟಿದ್ದಾರೆ. ಆಮೇಲೆ ಇದು ಒಂದು ಸಣ್ಣ ಕಿಚನೆಟ್ಟು. ಸೊ ಕಿಚನೆಟ್ಟಲ್ಲಿ ಇಲ್ಲಿ ಟೋಸ್ಟ್ ಮೇಕರ್ ಇದೆ, ಈ ಕಡೆ ಕೆಟಲ್ ಕೊಟ್ಟಿದ್ದಾರೆ. ಹಾಗೆ ಏನಿದು ಮರ್ತೋಯ್ತು, ಓಕೆ, ಇಂಡಕ್ಷನ್ ಇದೆ. ಇಲ್ಲಿ ನಾವು ಸುಮ್ಮನೆ ಏನಾದ್ರು ತಿನ್ನೋಕ್ಕೆ ಅದು ಇದು ತಂದಿದ್ದೀವಿ. ಸೊ ಬೇರೆ ಬೇರೆದು ಏನಿದೆ ನೋಡೋಣ. ನಾನು ಇದೆಲ್ಲ ಟ್ರೈ ಮಾಡಿಲ್ಲ. ಇಲ್ಲಿ ಕಟ್ಲರಿ ಕೊಟ್ಟಿದ್ದಾರೆ, ಸ್ಪೂನ್ಸು, ಫೋರ್ಕು, ಆಮೇಲೆ ಏನಾದ್ರು ಮಾಡ್ಕೊಳ್ಳೋದಿದೆ. ಇನ್ ಕೇಸ್ ಟೀ ಏನಾದ್ರು ಮಾಡ್ಕೋಬೇಕು ಅಂದರೆ ಫಿಲ್ಟ್ರ್ ಇದೆ. ಬೆಡ್ರೂಮ್ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳಿರಲಿಲ್ಲ ನಿಮಗೆ, AC ಅಲ್ಲೂ ಇದೆ. ಆಮೇಲೆ ಕಿಚನೆಟ್ಗೂ ಬರುತ್ತೆ AC, ಮತ್ತು ಇಲ್ಲಿಗೂ AC ಬರುತ್ತೆ. ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೇನಾದ್ರು ಕೇಳಿದ್ರೆ ಒಂದು 4 ಸ್ಟಾರ್, 4.5 ಸ್ಟಾರ್, ಇಲ್ಲ 5 ಸ್ಟಾರ್ ಕೊಡ್ಬೋದು ಅಂತ ಅನಿಸುತ್ತೆ. ಈ ಕಿಚನೆಟ್ ಪಕ್ಕದಲ್ಲೇ ಬಾತ್ರೂಮ್ ಸೆಕ್ಷನ್ ಇದೆ. ಬಾತ್ರೂಮ್ ಅಷ್ಟೇ ಸೂಪರಾಗಿ ಮೇಂಟೈನ್ ಮಾಡಿದ್ದೀರಪ್ಪ. ನನಗೆ ಎಲ್ಲೇ ಹೋದರೂ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬಾತ್ರೂಮ್ ಚೆನ್ನಾಗಿರಬೇಕು. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಬ್ಯಾಕ್ಲೈಟ್ ಲೈಟ್ ಇದೆ ಇದಕ್ಕೆ. ಈ ಕಡೆ ಕಮೋಡ್ ಏರಿಯಾ ಇದೆ, ಅದ್ರ ಪಕ್ಕ ಬಾತ್ ಏರಿಯಾ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ಟವಲ್ ಸಹ ಕೊಟ್ಟಿದ್ದಾರೆ. ಸೊ ನೀವು ತರೋದಂಥದ್ದು ಏನು ನೆಸಸರಿ ಇಲ್ಲ. ಇಲ್ಲಿಗೇನಾದ್ರು ಬಂದು ನೀವು ಏನಷ್ಟೇ ಆದರೆ. ನಮ್ಮ ರೆಸಾರ್ಟಿಂದ ಜಸ್ಟ್ 1 ಕಿಲೋಮೀಟ್ರ್ ಹೋದರೆ ಬೆನೆಲಮ್ ಬೀಚ್ ಅಂತ ಇದೆ. ಸಂಜೆ ಇವಾಗ ಕರೆಕ್ಟಾಗಿ ಶಾಪ್ 6, ಆದರೂ ಬಿಸಿಲು ಫುಲ್ ಕಡಿಮೆ ಆಗಿಬಿಟ್ಟಿದೆ. ಕಡಿಮೆನೇ ಇಲ್ಲ ಅಂತ ಅಲ್ಲ, ಫುಲ್ ಕಡಿಮೆ ಆಗಿದೆ. ಒಳ್ಳೆ ಪ್ಲೆಸೆಂಟ್ ಆಗಿದೆ ಅಲ್ವಾ ಅಶ್ವಿನಿ? ಚೆನ್ನಾಗಿದೆ. ಬಟ್ ಕಾವುದದ್ದು ಗಾಳಿ ಇದೆಯಲ್ಲ, ಅದು ಮಾತ್ರ ಇನ್ನೂ ಹಾಗೇ ಇದೆ. ಬಟ್ ಓಕೆ, ಇಷ್ಟೊತ್ತಿನಲ್ಲಿ ನಾವು ಹೊರಗಡೆ ಆರಾಮಾಗಿ ಸುತ್ತೀವಿ ಅಂತಂದರೆ ಆರಾಮಾಗಿ ಹೋಗ್ಬೋದು. ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ಸ್ಟೇಯಿಂದ ಜಸ್ಟ್ 1 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಎಲ್ಲ ಅಂಗಡಿ ಎಲ್ಲ ಸ್ಟೋರ್ಸ್ ಎಲ್ಲ ನೋಡಿಕೊಂಡು. ಸೊ ಬನ್ನಿ ಬೀಚ್ಗೆ ಹೋಗಿ ನೋಡೋಣ ಹೇಗಿದೆ ಬೀಚ್ ಅಂತ. ಬೆನಲಮ್ ಬೀಚ್ದು ಸ್ಪೆಷಾಲಿಟಿ ಏನಂದರೆ, ಸಾಕಷ್ಟು ಹಿಂದಿ ಮೂವಿ ಶೂಟ್ ಮಾಡಿದ್ದಾರೆ. ಡಿಯರ್ ಜಿಂದಗಿಂದ ಬಂದಿತ್ತು ಶಾರುಖ್ ಖಾನ್ದು. ಆ ಫಿಲಿಮಲ್ಲಿ ಕೆಲವು ಶಾರ್ಟ್ಸ್ ಎಲ್ಲ ಇಲ್ಲೇ ತೆಗೆದಿದ್ದಾರೆ. ಒಂದು ಕಬಡ್ಡಿಯಿಂದ ಬರುತ್ತೆ ಶಾರುಖ್ ಖಾನ್ದು, ನೀವು ನೋಡಿದ್ರೇನೋ ಗೊತ್ತಿಲ್ಲ, ಅದು ಸಹ ಇಲ್ಲೇ ತೆಗೆದಿರೋದು. ಆಮೇಲೆ ಧೂಮ್ ಫಿಲಮ್ ಬಂದಿತ್ತು 2004ಅಲ್ಲಿ, ಆ ಧೂಮ್ ಫಿಲಮು ಇಲ್ಲೇ ಶೂಟ್ ಮಾಡಿರೋದು. ಆಮೇಲೆ ಸಿಂಗಮ್ ನೋಡಿರ್ತೀರಾ, ಅಜಯ್ ದೇವಗನ್ದು ಸಿಂಗಮ್ಮು ಸಹ ಇದೇ ಬೀಚಲ್ಲಿ ಮಾಡಿರೋದು. ಸಖತ್ತಾಗಿದೆ. ಟೈಮಿಂಗ್ಸ್ ನೀವು ಬರಬೇಕು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ. ಒಂದು 5ರಿಂದ 5:30 ಮೇಲ್ಗಡೆ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಸನ್ಸೆಟ್ನ ನೀವು ನೋಡ್ಬೋದು. ಈಗ ಸನ್ಸೆಟ್ ಆಗ್ತಾ ಇದೆ. ಡ್ರೋನ್ ಹಾರ್ಸೋಣ, ಫುಲ್ ಆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಈಗ ಈಗ 7:15 ಆಗಿದೆ. ಸೊ ಇಲ್ಲೇ ಹತ್ತಿರದಲ್ಲಿ ಬಂದಿದ್ದೀವಿ. ಆರ್ಯಾಸ್ ರೆಸ್ಟೋರೆಂಟ್ ಅಂತ ಇದು ಪ್ಯೂರ್ ವೆಜ್ ರೆಸ್ಟೋರೆಂಟು. ಬೀಚಿಂದ ಜಸ್ಟ್ 200-300 ಮೀಟರ್ಸು. ನಾವು ಉಳ್ಕೊಂಡ್ರೆ ರೆಸಾರ್ಟಿಂದ ಒಂದು 500 ಮೀಟರ್ಸ್, ಇಲ್ಲ 600-700 ಮೀಟರ್ಸ್ ಅಂದ್ಕೊಳ್ಳಿ. ಅಲ್ಲಿ ಬಂದಿದ್ದೀವಿ. ಇಲ್ಲೇನೋ ಸ್ಪೆಷಲ್ ಟೀ ಜಿಂಜರ್ ಟೀ ಅಂತ ಹೇಳಿದ್ರು, ಅದಕ್ಕೆ ಟೇಸ್ಟ್ಗೆ ಅಂತ ಕುಡಿತಾ ಇದ್ದೀನಿ.
ಚೆನ್ನಾಗಿದೆ. ಪ್ರೈಸ್ ಎಲ್ಲ ಹೇಗಿದೆ? ಟೀಗೆ 45 ರುಪೀಸ್ ಟೀ. ದೋಸೆ, ಮಸಾಲೆ ದೋಸೆ ಈ ಥರ ಏನೋ ತೊಗೊತೀರಾ ಅಂದರೆ 120. ಇಬ್ಬರಿಗೆ ಒಂದು 250 ರುಪೀಸ್ ಬೇಕು ಒಂದು ಐಟಮ್ಗೆ ಫಾರ್ 2 ಪೀಪಲ್. ಐ ಥಿಂಕ್ ತುಂಬ ಹತ್ತಿರದಲ್ಲಿದೆ, ಚೆನ್ನಾಗಿದೆ. ನೀವೇನೋ ವೆಜ್ ಏನಾರು ನೋಡ್ತೀರಾ ಅಂದರೆ ಐ ಥಿಂಕ್ ಇದನ್ನ ಆಫ್ ಮಾಡ್ಬೋದು. ಈ ರೆಸಾರ್ಟ್ ಪಕ್ಕದಲ್ಲೇ ಬರುತ್ತೆ. ನಾನ್ ವೆಜ್ ಏನಾದ್ರು ಆಪ್ಷನ್ಸ್ ನಿಮ್ಗೆ ಬೇಕು ಅಂದರೆ ಇನ್ ಕೇಸ್ ರೆಸ್ಟೋರೆಂಟೇ ಇದೆ, ವೆಜ್ ನಾನ್ ವೆಜ್ 2 ಸರ್ವ್ ಮಾಡ್ತಾರೆ. ಅದು ಆಪೋಸಿಟು, ರೆಸಾರ್ಟ್ ಆಪೋಸಿಟು ತುಂಬಾ ಇದೆ ಹೋಟೆಲ್ಸ್ ಎಲ್ಲ ನಾನ್ ವೆಜ್ಗೆ ಅಂತೆಲ್ಲ. ವೆಜಿಟೇರಿಯನ್ಸ್ಗೆ ತುಂಬ ಕಡಿಮೆ. ಸೊ ನಮಗೇನೋ ಒಂದು ಸಿಕ್ಕಿದೆ, ಕುಡಿತಾ ಇದ್ದೀವಿ. ನೋಡೋಣ, ನಾಳೆ ಬ್ರೇಕ್ಫಾಸ್ಟ್ಗೆ ಇಲ್ಲೇ ಬರೋಣ ಅಂತ ಪ್ಲ್ಯಾನ್ ಇದೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಾಗ ನೀವು ವಿಸಿಟ್ ಮಾಡ್ಬೋದು. ಸುಮ್ಮನೆ ಸ್ಟ್ರೀಟ್ ವಾಕ್ ಮಾಡ್ತಾ ಇದ್ದೀವಿ. ಸೊ ಏನಾದ್ರು ಸಣ್ಣದಾಗಿ ಏನೋ ಪರ್ಚೇಸ್ ಮಾಡೋಕ್ಕೆ, ಬಂದಿರೋ ಟ್ರಿಪ್ಗೆ ಮೆಮೊರೇಬಲ್ ಆಗಿರಲಿ ಅಂತ ಈಗ ನಾವು ಬಂದಿರೋದು ದ ಗಿಫ್ಟ್ ಎಂಪೋರಿಯಂ ಅಂತ ಒಂದು ಶಾಪು. ರೆಸಾರ್ಟ್ ಪಕ್ಕದಲ್ಲೇ ಬರುತ್ತೆ. ಬನ್ನಿ ನೋಡೋಣ ಏನೇನಿದೆ ಅಂತ ಒಳಗಡೆ. ಸೊ ಫ್ರಿಜ್ ಮ್ಯಾಗ್ನೆಟ್ ಕೇಳಿದ್ವಿ, ಇದು ಗೋವಾದಿದೆ. ಸೊ ಇದು ಬ್ಯಾಂಗಲ್ ಇದೆ, 150 ರುಪೀಸ್ ಅಂತೆ ಒಂದಕ್ಕೆ. ಸೊ ಇದಕ್ಕೆ 70 ರುಪೀಸ್ ಆಗುತ್ತೆ. ಮೆಟಲ್ದಿದೆ, ಸಿರಮಿಕ್ ಇದೆ. ಫ್ರಿಡ್ಜ್ಗೆ ನೀವು ಈ ಥರ ಸ್ಟಿಕ್ ಮಾಡ್ಬೋದು. ಆಮೇಲೆ ಇದೆಲ್ಲ ಎಷ್ಟು? ಸಿಲ್ವರ್. ಹೌ ಮಚ್? 92.5. ಸೊ ಇಲ್ಲೇನು ಕಾಣಿಸ್ತಿದ್ದೀರಾ, ಇದೆಲ್ಲ 92.5 ಸಿಲ್ವರ್ ಅಂತೆ. ಸೊ ನೀವು ಬಂದರೆ ಇದು ಸಹ ನೋಡ್ಬೋದು. ನೋಡಿ, ಇದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ನಾವು ಇಸ್ತ್ರಿ ಯೂಸ್ ಮಾಡ್ತಾಯಿದ್ವಿ ಮುಂಚೆ, ನಾವು ಯೂಸ್ ಮಾಡ್ತಾ ಇರಲ್ಲ ಈ ಇಸ್ತ್ರಿ ಕೊಡ್ಬೇಕಾರೆ. ಈಗಲೂ ನಮ್ಮ ಊರ ಕಡೆ ಎಲ್ಲ ಇದೆ, ಬೆಂಗಳೂರಲ್ಲಿ ತುಂಬ ಕಡಿಮೆ. ನಮ್ಮ ಪಾರ್ಕಲ್ಲಿ ಬೆಂಗಳೂರಲ್ಲಿದೆ. ಸೊ ಇದು ಬ್ರಾಸಿಂದ, ಪ್ಯೂರ್ ಬ್ರಾಸಲ್ಲಿ ಮಾಡಿರೋದು. ಸಖತ್ ಕ್ಯೂಟಾಗಿದೆ. ಒಂದು 3-4 ಇದರಲ್ಲಿದೆ, ಅಂದರೆ ಶೇಪ್ಸಲ್ಲಿದೆ, 3-4 ಸೈಜಸಲ್ಲಿದೆ. ಸೊ ದಿಸ್ 1050, ದಿಸ್ ಒನ್ 1550, 1250, 1250. ಇದು 1550 ಇದೆ. ಯೂಸಬಲ್, ಯು ಕ್ಯಾನ್ ಡೂ ಐರನ್. ನಾನು ಇದು ಸುಮ್ಮನೆ ಒಂಥರ ಒಳಗಡೆ ಇಡೋದು ಅಂದ್ಕೊಂಡಿದ್ದೆ, ಬಟ್ ಇದು ಯೂಸ್ ಮಾಡ್ಬೋದು ಅಂತೆ. ಒಳಗಡೆ ಎಲ್ಲ ಕೆಂಡೆ ಎಲ್ಲ ಹಾಕಿ ಐರನ್ ಮಾಡ್ಕೋಬೋದು. ಸೊ ಏನಕ್ಕಾದ್ರೆ ನೀವೇನೋ ಬೇಕು ಅಂತಂದರೆ ಕಲೆಕ್ಟರ್ ಆಗಿದ್ರೆ ಇದನ್ನ ನೀವು ತೊಗೋಬೋದು. ಹೇ, ಗುಡ್ ಮಾರ್ನಿಂಗ್. ನಮ್ಮದು ಡೇ 2 ಇನ್ ಸೌತ್ ಗೋವಾ. ಇವತ್ತು ಇಲ್ಲೆಲ್ಲ ತುಂಬ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಸುತ್ತಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ವೆಹಿಕಲಲ್ಲಿ ಬಂದಿರಲಿಲ್ಲ, ನೀವು ನೋಡಿದಿರ ವೀಡಿಯೋದಲ್ಲಿ. ಸೊ ನಾವು ಇಲ್ಲಿ 2 ವೀಲರ್ ಮತ್ತು 4 ವೀಲರ್ ಇದೆ. ಬಟ್ ಇವತ್ತು ನಾವು 2 ವೀಲರ್ ತೊಗೊಂಡಿದ್ದೀವಿ. ನೋಡೋಣ ಅಂತ, ಅಕಸ್ಮಾತ್ ಏನಾದ್ರು ಹಾರ್ಶ್ ಇದೆ ಬೇರೆ ಸೂರ್ಯ, ಹಾಗಾಗಿ ಏನೋ ಬೇಕು ಅಂದರೆ ಸ್ವಿಫ್ಟ್ ಏನಾರು ತೊಗೋಬೇಕು ಅಂತ. 2 ವೀಲರ್ಗೆ 500 ರೂಪಾಯಿ ಆಗುತ್ತೆ. 500 ರುಪೀಸ್ ಪರ್ ಡೇ. 500 ರುಪೀಸ್ ಸೆಕ್ಯೂರಿಟಿ ಡೆಪಾಸಿಟು, ರಿಫಂಡಬಲ್ ಅದು 500. ಸೊ ನಾವು ಕೊಟ್ಟಿರೋದು ಇದಕ್ಕೆ 500 ರೂಪಾಯಿ ಆಗುತ್ತೆ. ಪೆಟ್ರೋಲ್ ಅಡಿಷ್ನಲ್ಲು. ಇದರೊಳಗಡೆ ಹೆಲ್ಮೆಟ್ ಇರುತ್ತೆ. ಡಾಕ್ಯುಮೆಂಟ್ಸು DL ಇಲ್ಲ, ಆಧಾರ್ ಕಾರ್ಡು ತೊಗೊತಾರೆ. ನಮ್ಮ ಹೋಟೆಲ್ ಆಪೋಸಿಟ್ ಸೈಡಲ್ಲೇ ಈ 2 ವೀಲರ್ ಫೆಸಿಲಿಟಿ ಇದೆ. ಇವನ್ ಕಾರ್ ಬೇಕು ಅಂದರೆ ಕಾರು ಕೊಡ್ತಾರೆ. ಅಷ್ಟೇ ಅಲ್ಲ, ಸ್ವಿಫ್ಟು, ಇನೋವಾ, ಆಮೇಲೆ ಬೇರೆ ಬೇರೆ ಥರ XL6 ಈ ಥರದ್ದೆಲ್ಲ ಯಾವ ವೆಹಿಕಲ್ ಬೇಕು, ಈವನ್ ಕಾರು ಸಹ ಸಿಗುತ್ತಂತೆ. ತಿಂಡಿಗೆ ನಾವು ಸಡ್ ದೋಸೆ ಮತ್ತು ಇಡ್ಲಿ ತೊಗೊಂಡಿದ್ವಿ. ಸಡ್ ದೋಸೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲ್ ಬೆಂಗಳೂರಲ್ಲಿ 3 ಇಲ್ಲ ಕೆಲವು ಕಡೆ 4 ಕೊಡೋವಂಥದ್ದಿದೆ. ಬಟ್ ಇಲ್ಲಿ ಸಡ್ ದೋಸೆ 2 ದೋಸೆ ಕೊಟ್ಟಿದ್ದಾರೆ. ಚಟ್ನಿ ಓಕೆ ಥರ ಇದೆ, ಬಟ್ ಸಾಂಬಾರು ತುಂಬ ಚೆನ್ನಾಗಿದೆ. ಹೀಗೆ ಅರೌಂಡ್ 120 ಫಾರ್ ಸಡ್ ದೋಸೆ ಒಂದು ಪ್ಲೇಟ್. ಇಡ್ಲಿಗೆ 78 ಅಲ್ಲ 80 ರುಪೀಸ್. ಟೀ ಬಂದ್ಬಿಟ್ಟು ನಿಯರ್ಲಿ 50 ಆಗುತ್ತೆ. ಸೊ ಫಾರ್ ಅ ಬ್ರೇಕ್ಫಾಸ್ಟ್ 2 ಸಾಕಾಗಲ್ಲ, 2 ತೊಗೋಬೇಕಾಗುತ್ತೆ. ಸೊ ನಿಮ್ಮ ಬಜೆಟ್ ಒಂದು 550 300 ರೂಪಾಯಿ ಪರ್ ಪರ್ಸನ್ ಆಗುತ್ತೆ. ಬಟ್ ಟೂರಿಸ್ಟ್ ಪ್ಲೇಸಸ್ ಏನು ಮಾಡೋಕ್ಕಲ್ಲ, ಇಟ್ ಇಸ್ ಇನ್ಎವಿಟಬಲ್, ತಿನ್ನಲೇಬೇಕು, ಪೇ ಮಾಡಲೇಬೇಕಾಗುತ್ತೆ. ಸೊ ಇವಾಗ ಪೂರಿ ತೊಗೊಂಡಿದ್ವಿ. ಒಂದು ಪ್ಲೇಟಿಗೆ 3 ಪೂರಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹೀಗೆ ಆಲೂ ಏನೋ ಒಂದು ಸಬ್ಜಿ ಥರ ಕೊಟ್ಟಿದ್ದಾರೆ. ಏನೋ ಆಲೂ ಬಾಜಿನಾ, ಇದು ಆಲೂ ಬಾಜಿ ಅಂತೆ. ಸಾಂಬಾರು, ಚಟ್ನಿ ಇದೆ, ಚೆನ್ನಾಗಿದೆ. ನಮ್ಮ ಬೆಂಗಳೂರು ಪೂರಿ ತಿನ್ನಂಗೆ ಆಗುತ್ತೆ. ಏನೇ ಪೂರಿ ಟೇಸ್ಟ್ ಚೇಂಜ್ ಆಗೋಲ್ಲ, ಚೆನ್ನಾಗಿದೆ. ಇದು 120 150 ಪರ್ ಪ್ಲೇಟ್ ಇರಬೇಕು ಅಂದ್ಕೊಂತೀನಿ ಪೂರಿ. ಇವಾಗ ನಾವು ಫ್ಯೂಯಲ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಬೆಂಗಳೂರಲ್ಲಿ 103 104 ರೂಪಾಯಿವರೆಗೂ ಇದೆ ಪೆಟ್ರೋಲು. ಇಲ್ಲಿ 96 ರೂಪಾಯಿ. ಸೊ ನಿಯರ್ಲಿ ಒಂದು 6 ರೂಪಾಯಿ ಕಡಿಮೆ. ಡೀಸೆಲ್ಲು 88 ರುಪೀಸ್ ಇಲ್ಲಿರೋದು, 88 ರೂಪಾಯಿ. ಬೆಂಗಳೂರಲ್ಲಿ 93 94 ಇರ್ಬೋದು, 92 to 93 94 ಈ ರೇಂಜಲ್ಲಿ ಇರುತ್ತೆ. ನಿಮಗೆ ಒಂದು ಪರ್ ಲೀಟರ್ಗೆ ಒಂದು 5 ರೂಪಾಯಿ ಕಡಿಮೆ ಆಗುತ್ತೆ. ನೀವೇನಾದ್ರು ಬೆಂಗಳೂರಿಂದ ಬರಬೇಕು ಕರ್ನಾಟಕದಿಂದ ಅಂದರೆ ಖಾಲಿ ಟ್ಯಾಂಕ್ ಮಾಡ್ಕೊಂಬನ್ನಿ, ಒಂದು 200-300 ರೂಪಾಯಿ ನಿಮಗೆ ಸೇವಿಂಗ್ ಆಗುತ್ತೆ ಇಲ್ಲಿ ಫಿಲ್ ಮಾಡಿಸ್ಕೊಂಡ್ರೆ. ಸೊ ಇವಾಗ ನಾವು 150 ರುಪೀಸ್ಗೆ ಹಾಕ್ಸಿದ್ದೀವಿ. ಬನ್ನಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಚೆನ್ನಾಗಿದೆ. ಇದೊಂಥರ ಎಕ್ಸ್ಪೀರಿಯನ್ಸ್, ಹಿಂಗೆ ಹೋಗೋದು ಲೋಕಲ್ ಎಕ್ಸ್ಪೀರಿಯನ್ಸ್ ಮಾಡೋದು ಚೆನ್ನಾಗಿರುತ್ತೆ. ಇವಾಗಂತ ಕರೆಕ್ಟಮ್ಮ ಹಿಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಇದ್ದೋರ್ದಾಗ ನಾವೊಂದು ಶಾಪ್ ಕಾಣಿಸ್ತು.
ಇದು ಪ್ಯೂರ್ ಕಾಟನ್ ಲೆನಿನ್ ಎಲ್ಲ ಇತ್ತು, ನೋಡೋಣ ಅಂತ ಬಂದ್ವಿ. ಕಲೆಕ್ಷನ್ಸ್ ಚೆನ್ನಾಗಿದೆ. ಇಲ್ಲಿ ನಿಮಗೆ ಕಲಾಂಕಾರಿ, ಅಜ್ರಕ್ ಪ್ರಿಂಟು, ಸೊ ಪ್ಯೂರ್ ಕಾಟನ್ ಎಲ್ಲ ಕುರ್ತಾಸು ಮತ್ತು ಶರ್ಟ್ಸ್ ಎಲ್ಲ ಸಿಗುತ್ತೆ ಜೆಂಟ್ಸಿಗೆ. ಸೊ ಚೆನ್ನಾಗಿದೆ ಕಲೆಕ್ಷನ್ಸು. ನೀವೇನಾದ್ರು ಬಂದಾಗ ತೊಗೋಬೇಕು ಅಂತಂದರೆ ನೀವು ಟ್ರೈ ಮಾಡ್ಬೋದು. ಈಗ ಸೌತ್ ಗೋವಾದಲ್ಲಿ ಒನ್ ಆಫ್ ದಿ ಪಾಪ್ಯುಲರ್ ಬೀಚಿಗೆ ಬಂದಿದ್ದೀವಿ, ಕೋಲ್ವಾ ಬೀಚ್ ಅಂತ. ಇದು ಬೆನಾಲೆಮ್ಮಿಂದ 4-5 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಆರಾಮಾಗಿ 2 ವೀಲರಲ್ಲಿ ಬರಬಹುದು. ಬರ್ತಾ ಇಲ್ಲ ರೋಡೆಲ್ಲ ತುಂಬಾ ಚೆನ್ನಾಗಿದೆ, ಫುಲ್ ಸಿನಿಕ್ ವ್ಯೂ ಕಾಣಿಸುತ್ತೆ. ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ, ಶಾಕ್ಸ್ ಎಲ್ಲ ಇದೆ ಕುತ್ಕೊಳ್ಳೋದಕ್ಕೆ. ಅಲ್ಲಿ ಕುತ್ಕೊಳ್ಳೋದಕ್ಕೆ ನೀವು ಏನಾದ್ರು ತೊಗೊಂಡ್ರೆ ಆರ್ಡ್ರ್ ಮಾಡಿದ್ರೆ ಮಾತ್ರ ಬಿಡ್ತಾರೆ ಅಷ್ಟೇ ಅಲ್ಲಿ ಕುತ್ಕೊಳ್ಳೋಕ್ಕೆ. ಸುಮ್ಮನೆ ಬಿಸಿಲಿದೆ ಕುತ್ಕೋತೀನಿ ಅಂದರೆ ಅಲೋ ಮಾಡೋದಿಲ್ಲ. ಈಗ ನಾವು ಬಂದಿರೋದು ಟೈಮಿಂಗ್ಸು 11:30 ಆಗಿದೆ. ಸೊ ಹೆವಿ ಬಿಸಿಲಿರೋ ಟೈಮಲ್ಲಿ ಬಂದಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ಕವರ್ ಮಾಡಬೇಕು ಪ್ಲೇಸಸ್ ಅಂದರೆ ಬರೀ ಸಂಜೆ ಹೊತ್ತೇ ಹೋಗ್ತೀವಿ ಬೀಚ್ಗೆ ಅಂದರೆ ನಾವು ಕವರ್ ಮಾಡೋದಕ್ಕಾಗಲ್ಲ 2-3 ಡೇಸಲ್ಲಿ. ಸೊ ಈಗ ಬಂದಿದ್ದೀವಿ. ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ ಬಿಸಿಲಿರೋದ್ರಿಂದ. ಚೆನ್ನಾಗಿದೆ ಇಲ್ಲೂ ಕೂಡ ವೆದರು, ವೇವ್ಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತದೆ, ವ್ಯೂ ಎಲ್ಲ. ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಬರ್ಬೇಕಾದ್ರೆ ಫುಲ್ಲು ಆ ಮರಳೆಲ್ಲ ಬರೀ ಕಾಲು ಏನಾದ್ರು ಇಟ್ಟರೆ ಸುಟ್ಟೋಗ್ತಾ ಇದೆ, ಅಷ್ಟು ಬಿಸಿ ಇದೆ ಕಾಲು ಇಡೋದಕ್ಕೆ. ಆ್ಯಂಡ್ ಬನ್ನಿ ಈಗ ವ್ಯೂ ಎಲ್ಲ ನೋಡಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಡೇ 3. ಇವಾಗ ಟೈಮು 7:40. ಇವಾಗ 7:40 ಇನ್ ದ ಮಾರ್ನಿಂಗ್. ಸೊ ಇಲ್ಲಿಂದ ಹತ್ತಿರದಲ್ಲಿ ಸರ್ನಾಬೆಟ್ಟಿಮ್ ಬೀಚ್ ಅಂತ ಒಂದಿದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. 9 ಗಂಟೆ ಒಳಗಡೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ಆಫ್ಟರ್ 9-9:30 ಆದಮೇಲೆ ಕಣ್ಣೇ ಬಿಡೋಕ್ಕಾಗಲ್ಲ, ಅಷ್ಟು ಇದಾಗ್ಬಿಡುತ್ತೆ. ಈಗ ನಾವಿರೋದು ಮೇ ಫಸ್ಟ್ ವೀಕಲ್ಲಿ. ಸೊ ಮಾನ್ಸೂನಲ್ಲಾದರೂ ಓಕೆ. ಸೊ ಮಾರ್ಚ್, ಏಪ್ರಿಲ್, ಮೇ 15th, ಮೇ 20th ಬೆಳಗ್ಗೆ 9:30 ಒಳಗಡೆ ಏನಾದ್ರು ಕವರ್ ಮಾಡ್ಕೊಳಕ್ಕಾದರೆ ಒಳ್ಳೆಯದು. ಇವಾಗ ಬನ್ನಿ ಆ ಬೀಚ್ ನೋಡೋಣ ಹೇಗಿದೆ ಅಂತ. ಅಲ್ಲಿ ಹೋಗಿ ಆ ಬೀಚ್ ಬಗ್ಗೆ ಏನು ಸಿಗ್ನಿಫಿಕೆನ್ಸ್ ಏನಂತ ಅಲ್ಲಿ ನೋಡೋಣ. ಇವಾಗ ತಾನೇ ಬೀಚ್ ರೀಚ್ ಆಗಿದ್ದೀವಿ. ಸಖತ್ತಾಗಿದೆ ಈ ಬೀಚ್ ಮಾತ್ರ. ಆಮೇಲೆ ಈ ಬೀಚ್ ಸ್ಪೆಷಾಲಿಟಿ ಏನಂತಂದರೆ ಪಕ್ಕದಲ್ಲಿರೋಂಥದ್ದು ಕೋಲ್ವಾ ಬೀಚ್ ಅಂತ, ಅದು ತುಂಬ ಪಾಪ್ಯುಲರ್ ಬೀಚು. ಈ ಕಡೆ ಇರೋದು ಬೆನಲಮ್ ಬೀಚ್ ಅಂತ, ಆ ಊರಿನ ಹಳ್ಳಿ ಅದು ಬೆನಲಮ್ ಅನ್ನೋದು. ಅಲ್ಲಿರೋ ಜನನೂ ಅಲ್ಲಿಗೆ ತುಂಬ ಬರ್ತಾರೆ ಟೂರಿಸ್ಟು. ಈ ಸರ್ನಾಬೆಟ್ಟಿಮ್ ಬೀಚ್ ಸ್ಪೆಷಾಲಿಟಿ ಏನಂತಂದರೆ ಇದು ಕೋಲ್ವಾ ಬೀಚು ಮತ್ತು ಬೆನಲಮ್ ಬೀಚು ಮಧ್ಯದಲ್ಲಿದೆ. ಅಲ್ಲಿಗೂ ತುಂಬ ಜನ ಬರ್ತಾರೆ. ಕೋಲ್ವಾ ಬೀಚ್ ಕೇಳೋಂಗಿಲ್ಲ, ಸಖತ್ ಕ್ರೌಡ್ ಇರುತ್ತೆ. ಅದ್ರ ಮಧ್ಯದಲ್ಲಿರೋಂಥ ಒಂದು ಸಣ್ಣ ಬೀಚ್ ಏರಿಯಾ. ಇದರಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಮತ್ತು ಕ್ರೌಡ್ ಸಹ ತುಂಬ ಕಡಿಮೆ ಇರುತ್ತೆ. ಸೊ ನೀವೇನೋ ಕ್ರೌಡ್ ಕಡಿಮೆ ಇರಬೇಕು ಅಂತಂದರೆ ಇಲ್ಲಿ ಬರ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಸ್ಟಾರ್ ಫಿಶ್ ಎಲ್ಲ ಸಿಗುತ್ತಂತೆ. ಸೊ ಆಮೇಲೆ ಫೋಟೋಗ್ರಫಿಗೆ ಇದು ತುಂಬ ಚೆನ್ನಾಗಿದೆ ಅಂತ ನಾನು ರಿವ್ಯೂಸಲ್ಲೆಲ್ಲ ಓದಿದೆ. ಸ್ಟಾರ್ ಫಿಶ್ಶು ಇವಾಗ ಕಾಣುತ್ತೇನೋ ಗೊತ್ತಿಲ್ಲ. ನಾಯಿಗಳೆಲ್ಲ ಇರುತ್ತಲ್ಲ, ಸಖತ್ತು ಇಲ್ಲೆಲ್ಲ ತಿಂದಿಟ್ಟಿರ್ಬೋದು. ಸಂಜೆ ಹೊತ್ತು ನಿಮ್ಗೆ ಆ ಥರ ಏನಾದ್ರು ಬಂದರೆ ನಿಮಗೆ ಚಾನ್ಸಸ್ ಆರ್ ಹೈ ದಟ್ ನಿಮ್ಗೆ ಆ ಥರದ್ದು ಸಿಗ್ಬೋದು. ಸೊ ಬನ್ನಿ ಇವಾಗ ಕಂಪ್ಲೀಟ್ ಏನಿಲ್ಲ. ಇವಾಗ ತಾನು ಸರ್ನಾಬೆಟ್ಟಿಮ್ ಬೀಚ್ನ ನೋಡಿದ್ವಿ. ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ಯಾವ್ದಕ್ಕಂದ ಪ್ಯಾಂಡಲಮ್ ಬೀಚ್ ಅಂತ. ವೆರಿ ಪಾಪ್ಯುಲರ್ ಬೀಚ್. ಸಖತ್ ಕ್ರೌಡ್ ಇರ್ತಾರೆ ಈವ್ನಿಂಗ್ ಟೈಮಲ್ಲೆಲ್ಲ ಫಾರ್ ಶೋರ್. ಇವಾಗ ಬೆಳಗ್ಗೆ ಯಾರು ಇಷ್ಟು ಬೇಗ ಬಂದಿರಲ್ಲ. ಈಗ ಟೈಮ್ 8:30 ಆಗಿದೆ. ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ಇವೆಲ್ಲ ಪಕ್ಕನೇ ಬರೋದು. ಪ್ಯಾಂಡಲಮ್ ಬೀಚು, ಬೆನಲಮ್ ಬೀಚು ಮತ್ತು ಕೋಲ್ವಾ ಬೀಚ್ ಇದೆಲ್ಲ ಪಕ್ಕದಲ್ಲೇ ಬರುತ್ತೆ. ಸೊ ಒಂದು ಸ್ಪ್ಯಾನ್ ಆಫ್ ಒಂದು 3 to 4 ಕಿಲೋಮೀಟರ್ಸ್ ಇದೆ, ಪಕ್ಕದಲ್ಲೇ ಇದೆ. ನಡ್ಕೊಂಡು ಹೋದರೆ ಹಾರ್ಡ್ಲಿ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ನಾವು ವೆಹಿಕಲಲ್ಲಿ ಹಿಂಗಾಸ್ ಹೋಗೋದಕ್ಕೆ ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ ಒಂದು ಬೀಚ್ಗೂ ಇನ್ನೊಂದು ಬೀಚ್ಗೂ. ಬನ್ನಿ ಆ ಪಾಪ್ಯುಲರ್ ಪ್ಯಾಂಡಲಮ್ ಬೀಚ್ನ ನೋಡೋಣ. ಸೊ ನಾವು ಇವಾಗ ಈ ಥರ 2 ವೀಲರ್ ಎಕ್ಸ್ಪ್ಲೋರೇಷನ್ ನಮಗೆ ಭಾರಿ ಖುಷಿ ಕೊಡ್ತಾ ಇದೆ. ನೆನ್ನೆ ಕಾರ್ ತೊಗೊಳೋಣ ಅಂತ ಅಂದ್ಕೊಂಡಿದ್ವಿ. ಒಂದಿನ 2 ವೀಲರು, ಒಂದಿನ ಕಾರ್ ಎಕ್ಸ್ಪೀರಿಯೆನ್ಸ್ ಅಂತ. ಬಟ್ ಈ ನಾವು ಏನೋ ಕಂಟ್ರಿ ಸೈಡ್ ಬರೋ ಅಂಥ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ಅನ್ಬಿಲೀವಬಲ್ಲು. ಇಲ್ಲಿ ಜಿಯೋಗ್ರಫಿನೇ ಬೇರೆ ಥರ ಅನಿಸುತ್ತೆ. ನಮ್ಮ ಕರ್ನಾಟಕಕ್ಕೆಲ್ಲ ನೋಡಿದ್ರೆ ದೊಡ್ಡ ತೆಂಗಿನ ಮರಗಳು ಮತ್ತು ಒಂಥರ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಕ್ರೌಡೇ ಇಲ್ಲಪ್ಪ ಇಲ್ಲಿ. ನಿಮಗೆ ಅಷ್ಟು ಕ್ರೌಡ್ ಇಲ್ಲ ಈ ಕಡೆ ಎಲ್ಲ ಬರ್ತಾ ಸೌತ್ ಗೋವಾದಲ್ಲಿ.
ನಿಮ್ಗೆ ಏನಾದ್ರು ಒಂದು ಸೆರೆನಿಟಿ ಪ್ಲಸ್ ಒಂದು ಬೀಚು ಕಾಮಾಗಿರಬೇಕು ಅಂತ ಅಂದರೆ ಸೌತ್ ಗೋವಾದಲ್ಲಿ ಬಂದರೆ ಒಳ್ಳೆಯದು. ನಾರ್ತ್ ಗೋವಾಗೇನೋ ಬರ್ತೀರಾ ಅಂದರೆ ಲೈಕ್ ಮೋರ್ ಇಂಟು ಪಬ್ಬು ಆ ಥರದ್ದೆಲ್ಲ ಜಾಸ್ತಿ ಇದೆ. ಆಮೇಲೆ ಕ್ರೂಸಸ್ ಎಲ್ಲ ಜಾಸ್ತಿ ಇದೆ ಆ ಕಡೆ, ಅದನ್ನ ನೀವು ಟ್ರೈ ಮಾಡ್ಬೋದು. ಸೊ ನನಗೆ ಪರ್ಸ್ನಲಿ ಈ ಥರದ್ದು ಇಷ್ಟ, ಒಂದು ಕಾಮಾಗಿರೋಂಥ ಜಾಗ. ಸೊ ಇಲ್ಲಿ ಬಂದಿದ್ದೀವಿ, ವಿ ಆರ್ ಹ್ಯಾಪಿ. ಏನಂತ ಯಶು? ಹಾಂ, ಇಲ್ಲಿ ಸ್ಟೇ ಆಪ್ಷನ್ಸು ತುಂಬ ಇದೆ. ನಾವೀಗ ಹೋಗ್ತಾ ನೋಡ್ತಾ ಇದ್ದೀವಿ, ತುಂಬಾ ಇದೆ. ಬಟ್ ನಾವು ಅದು ಅಷ್ಟು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ ಸ್ಟೇ ಬಗ್ಗೆ, ಬಿಕಾಸ್ ನಾವು ಆಲ್ರೆಡಿ ಕರ್ಮ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಬುಕ್ ಮಾಡ್ಕೊಂಡು ಬಿಟ್ಟಿದ್ವಿ. ಬಟ್ ಈಗ ಹೋಗ್ತಾ ಇರ್ಬೇಕಾದ್ರೆ ಆ ಸರ್ವಿಸ್ ಅಪಾರ್ಟ್ಮೆಂಟ್ ಎಲ್ಲ ಇದೆ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಸಿಗುತ್ತೆ, ಆರಾಮಾಗಿ ಸ್ಟೇ ಆಗ್ಬೋದು. ಈ ಥರ ನೇಚರ್ ಮಧ್ಯೆನೇ ಇರುತ್ತೆ, ನಮಗೇನು ಥರ ಬಟ್ ಹ್ಯುಮಿಡಿಟಿ ಅಂತೂ ಇದ್ದೇ ಇರುತ್ತೆ. ಬಟ್ ನೇಚರ್ ಮಧ್ಯೆ ಇದ್ದಿದ್ದು ಒಂದು 2 ವೀಲರ್ ಹೈರ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪ್ಲೋರೇಷನ್ಗೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಕೊಲ್ವಾ ಬೀಚ್ ಬರುತ್ತೆ. ಸೊ ನೆನ್ನೆ ಬಂದಿದ್ವಿ, ಬಟ್ ತುಂಬ ಬಿಸಿಲಾಯಿತು ಅಂತ ಹೊಟ್ಟೋಗ್ಬಿಟ್ವಿ. ಈಗ ಅದೇ ರೂಟ್ಗೆ ಬಂದಿದ್ದೀವಿ. ಈಗ ಇಲ್ಲಿಂದ ರೈಟ್ ತೊಗೊಂಡು ಹೋದ್ರೇ ನಮಗೆ ಏನು ಪೆಂಡಲಮ್ ಅಲ್ಲ, ಅದು ಪ್ಯಾಂಡೋಲಿಮ್ ಬೀಚ್ ಸಿಗುತ್ತೆ. ಸೊ ಇಲ್ಲಿಂದ ಎಷ್ಟು ಮೀಟರ್ಸ್ ಇದೆ ಕಂದ? ಹಾಂ, 1 ಕಿಲೋಮೀಟರ್. ಹಾಂ, ಈ ಸರ್ಕಲಿಂದ 1 ಕಿಲೋಮೀಟರ್ಸ್ ಆಗುತ್ತೆ. ಈಗ ಹೋಗ್ತಾ ಇದ್ದೀವಿ. ನೆನ್ನೆನೇ ಕವರ್ ಮಾಡ್ಬೋದಿತ್ತು, ಬಟ್ ಮತ್ತೆ ಇನ್ನೊಂದ್ಸರಿ ಬಂದ್ವಿ. ಓಕೆ, ಬೇಜಾರೇನಿಲ್ಲ, ಬಿಕಾಸ್ ನಮಗೂ ಒಂದು ಕಂಟ್ರಿ ಸೈಡ್ ಎಕ್ಸ್ಪೀರಿಯನ್ಸು ಗಾಡಿಯಲ್ಲಿ ಹೋಗೋದು ಸಿಕ್ತು, ಚೆನ್ನಾಗಿದೆ. ಇವಾಗ ತಾರೆ ಪ್ಯಾಂಡೋಲಿಮ್ ಬೀಚ್ನ ರೀಚ್ ಆಗಿದ್ದೀವಿ. ಈ ಬೀಚ್ ಸ್ಪೆಷಾಲಿಟಿ ಏನಂತಂದರೆ ತುಂಬ ಜನ ಕ್ರೌಡ್ ಇರ್ತಾರೆ ಹಿಂದೆ ಫಾರ್ 2 ರೀಸನ್ಸ್. ಟೂರಿಸ್ಟು ಬೀಚೆಲ್ಲ ನೋಡೋಕೆ ಬರ್ತಾರೆ. ಇಲ್ಲಿ ಫಿಶಿಂಗ್ದು ಒಂದು ಏನು ಮೀನ್ದು ಮಾರ್ಕೆಟ್ ಸಹ ಇದೆ, ಅದನ್ನ ಬೈ ಮಾಡ್ಬೋದು. ಅದೇನು KG ಲೆಕ್ಕನೋ ಯಾವ ಥರನೋ ಗೊತ್ತಿಲ್ಲ, ಮೋಸ್ಟ್ಲಿ ಒಂದೊಂದು ಟಬ್ ಇರುತ್ತೆ, ಅದ್ರ ಲೆಕ್ಕದಲ್ಲಿ ಮಾರ್ತಾರೆ ಅನಿಸುತ್ತೆ. ಇದು ಯಾರಿಗೆ ಫಿಶ್ ಇಷ್ಟ, ಯಾರು ಫಿಶ್ ಬೈ ಮಾಡ್ತೀವಿ ವಿತ್ ಇದನ್ನ ನೋಡ್ತೀವಿ ಅನ್ನೋರು ಬರ್ಬೋದು. ಕ್ರೌಡ್ ಜಾಸ್ತಿ ಇರುತ್ತೆ ಸಂಜೆ. ಈಗ ಆಲ್ರೆಡಿ ನೋಡ್ಬೋದು ಸಖತ್ತಿದೆ, ಸಖತ್ತು ಈ ಸಣ್ಣ ಗುಡ್ಲು ಥರ ಏನಿದೆ ಆ ಥರದ್ದೆಲ್ಲ ತುಂಬ ಇದೆ. ಆಲ್ರೆಡಿ ಸೆಲ್ಲಿಂಗ್ ಎಲ್ಲ ಓಪನ್ ಮಾಡಿದ್ದಾರೆ. ಟೈಮು ಇವಾಗ ಎಷ್ಟು 8:30. ಬನ್ನಿ ಬೀಚ್ ನೋಡೋಣ, ಹಾಗೆ ಇದೆಲ್ಲ ಕೇಳೋಣ. ಬಟ್ 8:30 ಆದರೆ ಎಷ್ಟು? ಹಾಂ, 8:30 ಆದ್ರೆ ಶೆಕೆ. 9 ಗಂಟೆ ಮೇಲೆ 9:30 ಮೇಲೆ ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಸಮ್ಮರ್ ಮುಗಿದು ಹೋಗಬೇಕಾಗಿತ್ತು. ಇನ್ನು ಮೇ ಮಿಡ್ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಎಲ್ಲ ಥರ ವೈಬು ಇರುತ್ತೆ. ಲೈಕ್ ನೀವು ಸಮ್ಮರ್ಗೆ ಬಂದಾಗ ಸಮ್ಮರ್ ವೈಬು ನೋಡಬೇಕಾಗತ್ತೆ, ಆಮೇಲೆ ಮಾನ್ಸೂನ್ ಬಂದಾಗ ಮಾನ್ಸೂನ್ ವೈಬು ನೋಡಬೇಕಾಗತ್ತೆ. ಒಂದು ಜಾಗನ 4 ಏನು ಋತುಗಳು ಏನು ಹೇಳ್ತೀವಿ ಆ ಋತುಗಳನ್ನ ನೋಡಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಬೀಚ್ ಈಗ ಜಸ್ಟ್ ನಮ್ಮದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಂದ್ವಿ. ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಉಡುಪಿ ಪ್ಯೂರ್ ವೆಜ್, ಆ ಹೋಟೆಲಲ್ಲೇ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸಿದ್ದು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನೆನ್ನೆ ತಿಂದಿದ್ದಕ್ಕಿಂತ ಇಲ್ಲಿ ಇನ್ನೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ತು. ನಾವು ಸೆಟ್ ದೋಸೆ, ಇಡ್ಲಿ ಮತ್ತು ಉಪ್ಪಿಟ್ಟು, ಇನ್ನೇನು ತೊಗೊಂಡಿದ್ವಿ ರೀ? ಟೀ ಇಷ್ಟು ತೊಗೊಂಡಿದ್ವಿ. ಸೊ ನಮಗೆ ಬಿಲ್ ಅರೌಂಡ್ 600 ರುಪೀಸ್ ಆಯಿತು 3 ಜನದಿಂದ. ಅದೇ ಅಫ್ಕೋರ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿದೆ. ಸೆಟ್ ದೋಸೆ ಮಧ್ಯ ಎಲ್ಲ ಕಾಯಿ ಪೀಸಸ್ ಎಲ್ಲ ಸಿಗ್ತಾಯಿತ್ತು, ತುಂಬ ಟೇಸ್ಟಿ ಆಗಿತ್ತು. ಈ ಕಡೆ ಕೋಲ್ವಾ ಬೀಚ್ ಬಂದಾಗ ಈ ಕಡೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಹತ್ರನೇ ಇದೆ ನಿಮಗೆ. ಟೇಸ್ಟ್ ಚೆನ್ನಾಗಿತ್ತು, ಟ್ರೈ ಮಾಡ್ಬೋದು. ನಮ್ಮ ಟ್ರೈನು ನೈಟ್ 11:30 ಸೊ ನಮ್ಮ ಕರ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಸ್ಟೇ ಮಾಡಿದ್ವಿ ಅಲ್ಲಿ 11 o'clock ಚೆಕ್ಔಟ್ ಆಯಿತು. ಸೊ 1 ಡೇ ನಮಗೆ ಟೈಮ್ ಇತ್ತು. ಸೊ ಯಾವ್ದಾದ್ರು ಪ್ಲೇಸಸ್ನ ಹೋಗಬೇಕು ಅಂತ ಅಂದ್ಕೊಂಡ್ವಿ. ವಿಪರೀತ ಬಿಸಿಲಿದೆ, ಸೊ ಸ್ವಲ್ಪ ರೆಸ್ಟ್ ತೊಗೊಂಡು 4 o'clock ಮೇಲೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಎಲ್ಲಿ ಉಳ್ಕೊಳ್ಳೋದು ಅಂತ ನೋಡಿದಾಗ ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಒಂದಷ್ಟು ಹೋಟೆಲ್ಸ್ ಲಾಡ್ಜಸ್ನ ವಿಚಾರಿಸಿದ್ವಿ. ಎಲ್ಲ ಆಲ್ಮೋಸ್ಟ್ 2000 ರುಪೀಸ್ ಹೇಳ್ತಾರೆ. ನಾವು 9 hours ತೊಗೊಳ್ಳಿ, 6 hours ತೊಗೊಳ್ಳಿ, 1 ಡೇ ಲೆಕ್ಕಕ್ಕೆ ನಾವು ಪೇ ಮಾಡಬೇಕಾಗತ್ತೆ. ಸೊ ಇಲ್ಲೊಂದು ರವಿರಾಜ್ ಅನ್ನೋಂಥ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ರೂಮ್ಸ್ನ ಇವತ್ತು ಒಂದಿನಕ್ಕೆ ಅಂದರೆ ಒಂದು 9 hours ತೊಗೊಂಡಿದ್ದೀವಿ ಅಷ್ಟೇ. ಆದರೂ ಫುಲ್ ಪೇ ಮಾಡಬೇಕು. 1260 ರುಪೀಸ್ ಏನೋ ಆಯಿತು 1 ಡೇಗೆ. AC ರೂಮ್ಸು. ಸೊ ಈ ಶೆಕೆಯಲ್ಲಿ AC ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ, ಅಷ್ಟು ಶೆಕೆ ಇದೆ. ಸೊ ಈಗ ಬಂದಿದ್ದೀವಿ. ಈ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. AC ರೂಮ್ ಇರೋದ್ರಿಂದ ಆರಾಮಾಗಿ ಕೂಲಾಗಿರ್ಬೋದು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಯಾವ್ದಾದ್ರು ಪ್ಲೇಸಸ್ಸು ಅಥವಾ ಇಲ್ಲೇ ಸಿಟಿ ಓಡಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬನ್ನಿ ಈಗ ನಿಮಗೆ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇದೇ ಎಂಟ್ರೆನ್ಸು. ಇಲ್ಲಿ ಫಸ್ಟು ನಮಗೆ ಕಾಟ್ ಸಿಗುತ್ತೆ, 3 ಶೇರಿಂಗ್ ಕಾಟ್ ಇದು ಇಲ್ಲಿ. ಮತ್ತು ಈ ಕಡೆ TV ಇದೆ ಒಂದು, ಆ್ಯಂಡ್ ದೆನ್ ಈ ಕಡೆ AC ಇದೆ, ವಿಂಡೋ ಇದೆ, ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ.
ಈಗ ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನ್ ರೋಡಲ್ಲಿ ಇದ್ದೀವಿ. ಒಂದು ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬರಬೇಕಾದ್ರೆ ಇಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ ಅಂಗಡಿಗಳನ್ನ ಸಾಲಾಗೆ ನೋಡ್ತಾ ಇದ್ದೀವಿ. ನೋಡೋಣ ಏನು ಸ್ಪೆಷಲ್ ಅಂತ ಅಂದ್ಕೊಂಡು ಇಲ್ಲಿ ಒಳಗಡೆಗೆ ಬರ್ತಾ ಇದ್ದೀವಿ. ನೋಡೋಣ, ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಹೊರಗಡೆ. ಇಲ್ಲೆಲ್ಲ ಫುಲ್ ಕಾಜುನೇ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನನಗೆ ಗೊತ್ತಿರೋಂಗೆ ನಾವು ಯೂಶ್ವಲಿ ಕಾಜುಗಳನ್ನ ನೋಡಿರ್ತೀವಿ, ಬೇರೆ ಬೇರೆ ವೆರೈಟೀಸ್ ಇರುತ್ತೆ, ಸಣ್ಣದು, ದಪ್ಪದು, ಹೋಲ್ ಕ್ಯಾಶ್ಯೂಸ್ ಆ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಕಾಜುನಲ್ಲಿ ಒಂದು ವೆರೈಟಿ ತುಂಬಾ ಫೇಮಸ್ ಅಂತೆ, ಕೊಂಕಣ್ ರೀಜನ್ನು ಮತ್ತು ಗೋವಾ ಕಡೆ. ಅದು ಚಿಲ್ಕಾ ಅನ್ನೋ ಫ್ಲೇವರ್ ತುಂಬಾ ಫೇಮಸ್ ಅಂತೆ. ಗೋವಾದಲ್ಲಿ ಬಿಟ್ಟು ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ತಾ ಇದ್ರು. ನೋಡೋಣ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ನಂಗೆ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೆ ನಿಮಗೂ ತೋರಿಸೋಣ ಅಂತಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಚಾಕ್ಲೇಟ್ಸು, ಬೇರೆ ಬೇರೆ ಡ್ರೈ ಫ್ರೂಟ್ಸು, ಚಾಕ್ಲೇಟಲ್ಲೇ ಬೇರೆ ಬೇರೆ ಥರ ಫ್ಲೇವರ್ಸು, ಸೊ ಎಲ್ಲ ಥರ ಸಿಗುತ್ತೆ. ಬನ್ನಿ ಈಗ ನೋಡ್ಕೊಂಡು ಹೋಗೋಣ. 550 का 3 पीस, जो 2 भी एक फ्री है, ठीक है सर। इसमें आप कौन सा भी फ्लेवर एक के साथ दूसरा ले सकते हो आप, इसके साथ वो भी ले सकते हो, इसके साथ ये भी ले सकते हो, ठीक है सर। ये 550 का, ये सब 550 का 2 पीस, एक के साथ एक फ्री है, अलग अलग, ठीक है सर। ये 550 का 3 पीस। ಓಕೆ, ಇವಾಗ ಇಲ್ಲಿ ಬಾದಾಮಿ ಇದೆ, ಈ ಕಡೆ ಡ್ರೈ ದ್ರಾಕ್ಷಿ ಇದೆ, ಈ ಕಡೆ ಪಿಸ್ತಾ ಇದೆ, ಈ ಕಡೆ ಚಿಪ್ಸ್ ಇದೆ. ಕೇಳೋಣ ಎಷ್ಟು ಅಂತ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ರೇಟ್ बोलिए। ये 480 का 8 kg रहेगा, ऑयली भी रहेगी और ड्राई नहीं है। ड्राई आती है 350 और 450 का आता है। ड्राई वाला कम ऑयल रहता है, कम ऑयल रहता है, उसमें ऑयल रहता ही नहीं है, ओनली फॉर। तो इसमें आप देख सकते हो ऑयल, जैसे कि आप नाखून दबाओगे तो भी ऑयल निकलेगा, ओनली फॉर फुल ऑयल रहेगा। ऑयल मींस गुड क्वालिटी, गुड क्वालिटी, 480 ज्यादा ऑयल मींस गुड क्वालिटी। ओके, ठीक है सर। ये ब्लैक किशमिश है, जो मतलब हमारे शरीर के लिए बहुत लाभदायक होती है, खून को साफ करती है और जैसे स्किन वगैरह के लिए बहुत लाभदायक है। ये आप जैसे शाम को भिगो के सुबह खा सकते हो, ठीक है सर। इसका है 280 फॉर हाफ किलो, ठीक है सर। ये ईरानी पिस्ता रहेगा, जो इंडियन नहीं है, ईरान का। ईरान का ये गोल्डन पिस्ता है, मतलब बेस्ट क्वालिटी रहेगी सबसे। इसके ऊपर कोई क्वालिटी नहीं आती, ईरान से आता है। ये 720 फॉर हाफ के जी। हाँ, बेस्ट क्वालिटी। इन दिस यू गेट डिफरेंट क्वालिटी, राइट? हाँ, ठीक है। एक इंडियन आता है, एक ईरानी। इंडियन इंडियन से बेस्ट ईरानी रहेगा। ये गोल्डन रहेगा। 730, 250, हाँ, 480, हाँ, ये 720। एक आधी बनाना से। ಓಕೆ, ಈಗ ನಾವು ಕಾಜು ಸೆಕ್ಷನಲ್ಲಿ ಇದ್ದೀವಿ. ಒಂದು 4-5 ಥರ ಕಾಜು ಇಟ್ಟಿಯಾರಪ್ಪ. ಎಲ್ಲ ನಾವು ಪ್ಲೈನ್ ನೋಡಿರ್ತೀವಿ, ಸಾಲ್ಟೆಡ್ ನೋಡಿರ್ತೀವಿ, ಮಸಾಲ ನೋಡಿರ್ತೀವಿ. ಇಲ್ಲಿ ಮಸಾಲದಲ್ಲಿ ದೊಡ್ಡದು, ಮಸಾಲದಲ್ಲಿ ಸಣ್ಣದು, ಮತ್ತು ಬೇರೆ ಬೇರೆ ಫ್ಲೇವರ್ಡ್ ಇದೆ. ಅವ್ರನ್ನೇ ಕೇಳೋಣ ಯಾವ ಥರ ಇದೆ ಮತ್ತು ಎಷ್ಟಾಗುತ್ತೆ, ನೀವು ಕಂಪೇರ್ ಮಾಡ್ಕೋಬೋದು. ಮತ್ತು ಎಲ್ಲ ತುಂಬ ಸುಪೀರಿಯರ್ ಕ್ವಾಲಿಟಿ ಇದೆ, ಕಡಿಮೆದು ಇರೋದು ಇದೆ, ಅದನ್ನು ಅವ್ರು ಹೇಳ್ತಾರಂತೆ. ಸೊ ಕಡಿಮೆದನ್ನ ಜಾಸ್ತಿಗೂ ಮಾರ್ತಾರೆ ಅಂತ ಅವ್ರು ಹೇಳ್ತಾಯಿದ್ರು ಬೇರೆ ಬೇರೆ ಕಡೆ ಎಲ್ಲ. ಸೊ ಅವ್ರಿಗೆ ಕೇಳೋಣ ಯಾವ್ದಿದೆ ಮತ್ತು ಎಷ್ಟಾಗುತ್ತೆ ಅಂತ. ನೀವೇನಾದ್ರು ಗೋ ಪ್ಲ್ಯಾನ್ ಮಾಡಿದಾಗ ನಿಮಗೂ ಅನುಕೂಲ ಆಗ್ಬೋದು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ. ಸರ್ ಬೋಲಿಯೇ। जी सर। ब्लैक पेपर है, हाँ सर। हाँ, बस ब्लैक पेपर आएगा। ये आपके छोटा पैकेट रहता है, ये 280 का रहेगा। इसका बड़ा पैकेट है हाफ kg का रहेगा, ये 580 का रहेगा। 580, हाँ, 250 और 500 ग्राम। ये 500 ग्राम है, सब 500 ग्राम। हाँ नहीं, ये 250 ग्राम है। इसका 5 किलो बोलते हैं हमारे। हाँ, ये हाफ kg रहेगा, 5 ग्राम, ठीक है। ये ग्रीन चिल्ली है, ये भी इसका रेट सेम है, 580 का है। ये मतलब ड्रम रोस्टेड में ओनली फॉर छिलका नहीं रहता है, ये सॉल्टेड रहता है, ये नमक आता है, ठीक है। ये भी सॉल्टेड, हाँ, सॉल्टेड मसाला सॉल्टेड, ठीक है। ओनली फॉर मतलब अच्छा छिलका नहीं रहेगा। ये भी 580 है। ये पेरी पेरी रहेगा, जो हाँ, इसमें थोड़ा तीखा रहेगा, पर नॉर्मल बच्चे भी खा सकते हैं। हाँ, हाँ। ಸೊ ಇವಾಗ ಒಂದು ಡೆಲಿಷಿಯಸ್ ಒಂದು ಸ್ವೀಟ್ ಇದೆ. ಇದು ಡಿಸ್ಕೌಂಟ್ ಏನೋ ಕೊಡ್ತಿದ್ದೀನಿ ಅಂದರು. 200ಗೆ 3 ಪೀಸ್ ಅಂತೆ. ಇದನ್ನು ನಾವು ಒಂದು ತೊಗೊತಾ ಇದ್ದೀವಿ. 200ಗೆ 3 ಪೀಸ್ ಅಂತ. ಮತ್ತು ಇದು 400ಗೆ 3 पीस। सो स्पेशलिटी क्या है बोलिए? इसमें सर ये रहेगा काजू रहेगा, इसमें भी काजू रहेगा, इसमें आलमंड और कोकोनट रहेगा, इसमें कोकोनट और काजू रहेगा, ठीक है सर। ये ಸೊ ಇಲ್ಲಿ ಬಂದು ಡಿಫ್ರೆಂಟ್ ಆಗಿರೋ ಫ್ಲೇವರ್ಸ್ ಎಲ್ಲ ತೊಗೊಂಡ್ವಿ. ಒಟ್ಟು ಒಂದು 5-6 ಐಟಮ್ ತೊಗೊಂಡ್ವಿ. 860 ಆಗಿದೆ ಪ್ಯಾಕು. ನನಗೆ ನಾವು ವರ್ತಿಂದ ಅನಿಸ್ತಪ್ಪ. ನೀವು ಬಂದಾಗ ಚೆಕ್ಔಟ್ ಮಾಡಿ. ಇರುವಂಥ ಒಂದು ಹೋಟೆಲಿಗೆ ಬಂದಿದ್ದೀವಿ. ಚೆನ್ನಾಗಿದೆ ಹೋಟೆಲ್, ಕ್ಯೂಟಾಗಿದೆ, ಸಣ್ಣದಾಗಿದೆ. ಎಲ್ಲ ಕಡೆ ಫ್ಯಾನ್ಸ್ ಎಲ್ಲ ಇದೆ. ನಿಮಗೆ ಭಾರಿ ಇಷ್ಟ ಆಗಿದೆ ಅಂದರೆ ಟೀ. ನಂಗೆ ಒಂದೇ ಒಂದು ಹೋಟೆಲಲ್ಲಿ ಇಷ್ಟ ಆಗಿದ್ದು ಬೀಚ್ ಸೈಡಲ್ಲಿ. ಸೊ ಇದು ಟೀ ತೊಗೊಂಡಿದ್ದೀನಿ. ಆಮೇಲೆ ವಡಾಪಾವ್ ಮತ್ತು ಒಂದು ಮಜ್ಜಿಗೆ ತೊಗೊಂಡಿದ್ದೀವಿ. ನೀವು ಬಂದರೆ ಟ್ರೈ ಮಾಡ್ಬೋದು. ರಾತ್ರಿ 9:30ವರೆಗೂ ಹೋಟೆಲ್ ಇರುತ್ತೆ. ಬೀಚಿಂದ ಒಂದು 5 to 6 ಕಿಲೋಮೀಟರ್ಸ್ ಆಗುತ್ತೆ. ವೆಹಿಕಲ್ ಇದ್ದರೆ ಬನ್ನಿ, ಒಳ್ಳೆ ಫುಡ್ ಸಿಗುತ್ತೆ ಅಂತ ನಮಗಂತೂ ಅನಿಸಿದೆ. ಸನ್ಸೆಟ್
ಎಲ್ಲ ನೋಡಿದ್ವಿ, ಸನ್ರೈಸ್ ನೋಡಿದ್ವಿ, ಅದೇ ಥರ ಬೀಚಸ್ ಎಲ್ಲ ನೋಡಿದ್ವಿ, ಕೆಫೆಸ್ ಎಲ್ಲ ನೋಡಿದ್ವಿ. ಮತ್ತು ಇನ್ನೇನು ಮಾಡಬೇಕು ಗೋವಾದಲ್ಲಿ ಅಂತ ಅಂದರೆ ನಾವು ಬರಬೇಕಾಗಿರೋದು MMC ಮಾರ್ಕೆಟ್ ಅಂತ. ಇದು ಮರ್ಗೋವಾ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಜಸ್ಟ್ ಮ್ಯಾಟ್ರ್ ಆಫ್ 1-1.5 ಕಿಲೋಮೀಟರ್ ಬರುತ್ತೆ. ಒನ್ ಆಫ್ ದಿ ಬಿಸಿಯೆಸ್ಟ್ ಸ್ಟ್ರೀಟು. ಈಸಿಯಾಗಿ ಹೇಳಬೇಕು ಅಂದರೆ ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆ ಇದೆ, ಮಾಮೂಲ್ಪೇಟೆ ಇದೆ, ಸುಲ್ತಾನ್ಪೇಟೆ ಇದೆ. ಅದೇ ಥರ ಈ ಥರದ್ದೆಲ್ಲ ಒಂದು ಕಾಂಪ್ಲೆಕ್ಸ್ ಹೆಂಗಿದೆ ಅದೇ ಥರನೇ ಮರ್ಗೋವಾದಲ್ಲಿರೋವಂಥ ಬ್ಯೂಟಿಫುಲ್ ಕಾಂಪ್ಲೆಕ್ಸು. ಸುಮಾರು ಒಂದು 500ರಿಂದ 1000 ಅಂಗಡಿಗಳು ಇರ್ಬೋದು, ಸಣ್ಣ ಸಣ್ಣ ಅಂಗಡಿ. ಒಳಗಡೆ ಬನ್ನಿ ಹೋಗೋಣ. ಇದು ಎಕ್ಸ್ಪೀರಿಯನ್ಸ್ಗೆ ನಾನು ಕಾಯ್ತಾ ಇದ್ದೆ. ಇದು ಒಂದು ನಮ್ಮ ಏನು ಬಕೆಟ್ ಲಿಸ್ಟಲ್ಲಿತ್ತು ಬಂದಾಗ ನೋಡೋಕ್ಕೆ ಅಂತ. ಬೀಚಸ್ಸು, ಕೆಫೆಸ್ಸು ಮತ್ತು ಹೋಟೆಲ್ಸ್ ಎಲ್ಲ ಚಿಕ್ಕನಾಗಿ ಎಲ್ಲ ನೋಡಾಯಿತು. ಬನ್ನಿ ಇವಾಗ ಒಂದೊಂದಿನೇ ನೋಡ್ತಾ ಹೋಗೋಣ ಹೇಗಿದೆ ಅಂತ. ಇಲ್ಲಿ ಬಂದಾಗ ಎಲ್ಲ A to Z ಸಿಗುತ್ತೆ. ಫುಡ್ ಐಟಮ್ಸಿಂದ ಹಿಡಿದ್ಬಿಟ್ಟು, ಜ್ಯುವೆಲರಿ ಐಟಮ್ಸಿಂದ ಹಿಡಿದ್ಬಿಟ್ಟು, ಬಟ್ಟೆ ಐಟಮ್ಸಿಂದ ಹಿಡಿದ್ಬಿಟ್ಟು, ಚಪ್ಪಲಿ ಏನು ಬೇಕು ಏನು ಸಿಗಲ್ಲ ಅನ್ನೋಂಗಿಲ್ಲ. ಮನೆ ಕಟ್ಟೋದೊಂದು ಬಿಟ್ಬಿಟ್ಟು ಇನ್ನೆಲ್ಲ ಸಿಗುತ್ತೆ. ಆ ಥರ ಐಟಮ್ಸ್ ಎಲ್ಲ ಇದೆ. ಬನ್ನಿ ಒಳಗಡೆ ನೋಡೋಣ. MMC ಮಾರ್ಕೆಟ್ ಹತ್ರ ಇರುವಂತಹ ಒಂದು ಭಾರತ್ ಕೆಫೆಗೆ ಬಂದಿದ್ದೀವಿ. ಸುಮ್ಮನೆ ಒಂದು ಕಾಫಿ, ಟೀ ಮತ್ತು ಇಡ್ಲಿ ಏನಾದರೂ ಟೇಸ್ಟ್ ಮಾಡೋಣ. ಈ ಗೋವಾದು ಒಂದು ಹೋಟೆಲ್ಸ್ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸಾಂಬಾರೆಲ್ಲ ನಮ್ಮ ಬೆಂಗಳೂರಲ್ಲಿ ಇರುತ್ತಲ್ಲ ಅದೇ ಥರನೇ ಇದೆ. ತೊಗೊಬಂದಿದ್ದೀನಿ. ಇಲ್ಲಿ MMC ಮಾರ್ಕೆಟಲ್ಲಿ ನಾವು ಬೆಂಗಳೂರಲ್ಲಿ ನೋಡ್ತೀವಲ್ಲ, ಚಿಕ್ಕಪೇಟೆ, ಮಾಮೂಲ್ಪೇಟೆ, ರಾಜ ಮಾರ್ಕೆಟು, ಸೊ ಆ ಥರ ಪ್ರತಿಯೊಂದು ಐಟಮು ಸಿಗುತ್ತೆ. ಎಲ್ಲ ಪ್ರತಿಯೊಂದು ಸಿಗುತ್ತೆ. ಚೆನ್ನಾಗಿದೆ. ನೀವು ಇಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಬಂದಾಗ ಬೀಚ್ ಆದಮೇಲೆ ನೀವು ಆರಾಮಾಗಿ ಒಂದು ಸರಿ ಟ್ರೈ ಮಾಡ್ಬೋದು. ಚೆನ್ನಾಗಿರುತ್ತೆ. ಒಂದು ಎಕ್ಸ್ಪೀರಿಯನ್ಸ್. ಇಲ್ಲಿ ಹೇಗಿರುತ್ತೆ ನಮ್ಗೆ ಗೊತ್ತು, ನಮ್ಮ ಊರುಗಳಲ್ಲಿ ಹೇಗಿರುತ್ತೆ ಗೊತ್ತು, ಬಟ್ ಬೇರೆ ಊರಲ್ಲಿ ಹೇಗಿರುತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸು. ಆರಾಮಾಗಿ ಒಂದು 1/2 ಅವರ್ 1 ಅವರ್ ಅದೇನೋ ತೊಗೊಳೋದಾದರೂ ತೊಗೋಬೋದು. ನಾವು ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಷ್ಟೇ. ಬಿಸಿ ಇದೆ. ಈಗ ಒಂದು ಟೀ ಮತ್ತು ಕಾಫಿ ಕೊಟ್ಟಿದ್ದಾರೆ. ಇದು ನೆಸ್ಕೆಫೆ ಕಾಫಿ, ಅದೇ ರೆಡಿ ಬರುತ್ತಲ್ಲ ಅದು. ಚೆನ್ನಾಗಿದೆ ಟೇಸ್ಟು. ಸೊ ಹಿಂಗೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ರೌಂಡ್ ಹಂಗೆ ಹಾಕ್ಕೊಂಡು ಸೊ ನಮ್ಮ ರೂಮಿಗೆ ಹೋಗಿ ಆಮೇಲೆ ಮತ್ತೆ ಊಟಕ್ಕೆ ಬಂದು ನಮ್ಮ ಟ್ರೈನ್ ಬರುತ್ತೆ, ಹತ್ಕೊಂಡು ನಾವು ಬೆಂಗಳೂರಿಗೆ ಹೊರಡೋದಷ್ಟೇ ಪ್ಲ್ಯಾನ್ ಈಗ.